ಒಂದರೊಂದು ಕೆಂಪು ಬಣ್ಣವು ಧೈರ್ಯ ಮತ್ತು ಗಟ್ಟಿಯ ಸಂಕೇತವಾಗಿದೆ. ನಮ್ಮ ಸರ್ಕಾರ ಕನ್ನಡ ಅಂದರೆ ನಮಗೆಲ್ಲ ಆಸೆ ಎಷ್ಟು ಸರ್ವರನ್ನ ಸ್ವಾಗತಿಸಿದಂತ ಮಾನ್ಯ ದಂಡಾಧಿಕಾರಿಗಳು, ಈಗ ಸಂಘಟನೆಯು ನಿರಂತರ ರಚನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಮಾನ್ಯ ಶಾಸಕರು GS ಶ್ರೀನಿವಾಸರವರು ಈ ಒಂದು ಕಾರ್ಯಕ್ರಮಕ್ಕೆ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಪ್ರೀತಿಯ ಕನ್ನಡ ಬಂಧುಗಳೇ, ಇವತ್ತು ಎರಡು ವಿಚಾರಕ್ಕೆ ಬಹಳ ವಿಶೇಷವಾಗಿ ನಾವು ವಿಜೃಂಭಿಸಬೇಕಾಗಿದೆ. ಮೊದಲಿಗೆ ಕರ್ನಾಟಕ ಸರ್ಕಾರವನ್ನು ನಾನು ಮೊದಲಿಗೆ ಅಭಿನಂದಿಸ್ತೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಉತ್ತಮವಾದ ಆಯ್ಕೆಯನ್ನ ಮಾಡಿರ್ತಕ್ಕಂಥದ್ದು, ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಆಯ್ಕೆ ಮಾಡಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ಇವತ್ತು ನೀಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ತರೀಕೆರೆ ನೆಲದ ಮಣ್ಣಿನ ಮಗ ಡಾಕ್ಟರ್ ರಹಮತ್ ತರೀಕೆರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ನೀಡಿದೆ. ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆಯೇ 1961ರಲ್ಲಿ ಲಾಲ್ಬಾಗ್, ಬೆಂಗಳೂರಿನ ಲಾಲ್ಬಾಗಲ್ಲಿ ಪ್ರಪ್ರಥಮವಾಗಿ ಕನ್ನಡ ದಿನ ಅಂತ ಆಚರಣೆ ಮಾಡಿದಂಥವರು ಕೋಣಂದೂರು ಲಿಂಗಪ್ಪನವರು. ಅವರಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಸಮಾಜ ಸೇವೆಗಾಗಿ ಅವರಿಗೆ ಗೌರವಿಸಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಂತ ವಿಚಾರ. ಕನ್ನಡ ಆಚರಣೆ ಅಂತೇಳಿ ಲಾಲ್ಬಾಗಲ್ಲಿ ಪ್ರಾರಂಭ ಮಾಡಿದಂಥದ್ದು ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಒಂದು ವಿಶೇಷವಾಗಿ ಬರೆದಿರ್ತಕ್ಕಂಥ ಒಂದು ದಿನವಾಗಿದೆ. ಆ ಕಾರಣಕ್ಕೋಸ್ಕರ ನಾನು ಎರಡು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಒಂದು ವಿಶೇಷತೆಯನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಿದ್ದೇನೆ. ಹಾಗೆಯೇ ನಮ್ಮ ನಾಡಿನ ಜ್ಞಾನ ದಿಗ್ಗಜರಾದಂತಹ ಕುವೆಂಪು ಅವರು ರಚಿಸಿದಂತಹ ಕನ್ನಡ ನಾಡಗೀತೆ, ಈಗಾಗಲೇ ಪ್ರಾರಂಭದಲ್ಲಿ ನಾಡಗೀತೆಯನ್ನು ಆಚರಣೆ ಮಾಡ್ತೇವೆ, ಎಲ್ಲಾ ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಆಚರಣೆ ಮಾಡ್ತೇವೆ. ಆ ನಾಡಗೀತೆಯನ್ನು ರಚನೆ ಮಾಡಿದಂಥವರು ಕುವೆಂಪು ಇಲ್ಲಿಗೆ 100ನೇ ವರ್ಷದ ರಚನೆ ಮಾಡಿದಂತಹ ಗೀತೆ ಇವತ್ತು ಕನ್ನಡ ನಾಡಿನ ನಮ್ಮ ಕನ್ನಡ ನಾಡಗೀತೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ. ಜಯ ಭಾರತ ಜನನಿಯ ತನುಜಾತೆ ದೇಹೇ ಕರ್ನಾಟಕ ಮಾತೆ ಎನ್ನುವ ನುಡಿಗಟ್ಟುಗಳನ್ನ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಆ ದಿನಮಾನಗಳು ಇವತ್ತು 100 ವರ್ಷಗಳ ಆಚರಣೆ ಆಗಿರೋದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತೀನಿ. ಹಾಗೇನೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ನೆನಪು ಮಾಡ್ಕೋಬೇಕು. ಏಕೀಕರಣದ ಸಂದರ್ಭದಲ್ಲಿ ಮಹಾನ್ ಕವಿಗಳು, ದಾರ್ಶನಿಕರು ಮತ್ತೆ ಹೋರಾಟಗಾರರಿಂದ ಇವತ್ತು ಕನ್ನಡ ಏಕೀಕರಣ ಆಗಿ ಇವತ್ತು ನಮ್ಮ ಸಮೃದ್ಧ ಸಮಗ್ರ ಕರ್ನಾಟಕವಾಗಿ ನೆಲೆ ನಿಂತಿದೆ. ಅಂದ್ರೆ ಅದಕ್ಕೆ ನಾವು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿ ಒಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ ಅಂತ ಡಾಕ್ಟರ್ ಚನ್ನವೀರ ಕಣವಿ ಅವರು ರಚನೆ ಮಾಡಿದಂಥದ್ದನ್ನು ನಾವು ಇವತ್ತು ನೆನಪು ಮಾಡ್ಕೋಬೇಕಾಗಿದೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಶಾಲೆಯ ಮಕ್ಕಳೇ ಮತ್ತು ಎಲ್ಲ ಇಲಾಖೆಯ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರವರೇ, ಎಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ಮಾತಾಡಕ್ಕೆ ಒಂದೇ, ಕಲಿಯೋಕೆ 100 ಭಾಷೆ, ಮಾತಾಡಕ್ಕೆ ಒಂದೇ ಭಾಷೆ, ಅದೇ ನಮ್ಮ ಕನ್ನಡ ಭಾಷೆ. ಹಾಗಾಗಿ ನಮ್ಮ ಕನ್ನಡ ಇನ್ನೂ ಎತ್ತರವಾಗಿ ಬೆಳೀಲಿ, ನಾವೆಲ್ಲರೂ ಆ ಕನ್ನಡಾಂಬೆಗೆ ಜಯವಾಗಲಿ ಎಂದು ಆ ಕನ್ನಡಾಂಬೆ ನಮಗೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ, ನನ್ನ ಮಾತಾಡಕ್ಕಂತ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ, ಜೈ ಕನ್ನಡಾಂಬೆ. ನಮ್ಮ ನೆಚ್ಚಿನ ಶಾಸಕರಾದಂಥ CS ಶ್ರೀನಿವಾಸರ ತರೀಕೆರೆ ವಿಧಾನಸಭಾ ಕ್ಷೇತ್ರ ಅವರಿಗೂ ಆಡಳಿತ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು. ಉಪವಿಭಾಗಾಧಿಕಾರಿಗಳಾದಂಥ ರಿತೇಶ್ ಅವರೇ, ತಾಲೂಕು ದಂಡಾಧಿಕಾರಿಗಳಾದಂಥ ವಿಶ್ವಜಿತ್ ನೇತರ್ ಅವರೇ, ಅವರು ಪರಶುರಾಮಪ್ಪನವರೇ,
ಉಪಾಧ್ಯಕ್ಷರಾದಂಥ ಗೀತಾ ಗಿರಿಜಾರವತೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ಶಾಲಾ ಮಕ್ಕಳು, ಪುರಸಭಾ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರೇ, ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರುತ್ತಾ ನವೆಂಬರ್ 1ರಂದು ನಮ್ಮ ಭಾರತ ಸ್ವತಂತ್ರ ದೇಶವಾದಂಥ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವೆಂದು ಕರೆಯಲಾಗಿತ್ತು. 1973 ನವೆಂಬರ್ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯವೆಂದು ಮರು ನಾಮಕರಣ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯವು ಎಂಬುದು ಪ್ರತಿ ನಿತ್ಯೋತ್ಸವ ಬೆಳೆಸುವ ಮೂಲಕ ಕನ್ನಡ ನಮ್ಮ ಉಸಿರಾಗಲಿ, ಕನ್ನಡಾಂಬೆಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಚಿಕ್ಕದಾಗಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಬಂಧುಗಳಿಗೂ ಜೈ ಕರ್ನಾಟಕ ಮಾತೆಯಿಂದ ಆಶೀರ್ವದಿಸುತ್ತಾ ಈ ಭಾಷಣವನ್ನು ಮುಗಿಸ್ತೇನೆ. ಧಾರ್ಮಿಕ ಕ್ಷೇತ್ರಗಳು ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿದ ನಾಡಾಗಿರುತ್ತದೆ. ನಮ್ಮ ಕರ್ನಾಟಕವನ್ನು ಕನ್ನಡ ನಾಡು, ಕರುನಾಡು, ಶ್ರೀಗಂಧದ ಬೀಡು ಎಂದು ಕರೆಯಲಾಗುತ್ತದೆ. ನಮ್ಮ ರಾಜ್ಯದ ಬಾವುಟವು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದ್ದು, ಹಳದಿ ಬಣ್ಣವು ಶಾಂತಿ ಮತ್ತು ಸೌಹಾರ್ದತೆ ಸೂಚಿಸಿದರೆ, ಕೆಂಪು ಬಣ್ಣವು ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಲ್ಮಡಿ ಶಾಸನವಾಗಿದ್ದು, ಇದು ಪಕ್ಕದ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಲ್ಮಡಿಯಲ್ಲಿ ದೊರೆತಿರುತ್ತದೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಉದಯವಾಯಿತು. ಆನಂತರ 1973ರಲ್ಲಿ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿ ದೇವರಾಜ ಅರಸುರವರ ಇಚ್ಛಾಶಕ್ತಿಯಿಂದಾಗಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಯಿತು. ಅಲ್ಲಿಂದ ಈವರೆಗೆ 100 ಸವಾಲುಗಳನ್ನು ನಾವು ಎದುರಿಸಿದ್ದೇವೆ. ಆದರೆ ಎಂದೂ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟಿಲ್ಲ. ಗೋಕಾಕ್ ಚಳುವಳಿಯು ಇದಕ್ಕೊಂದು ಉತ್ತಮ ಉದಾಹರಣೆಯಾಗಿದೆ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಯಿತು. ಕರ್ನಾಟಕ ಕಟ್ಟಲು ಶ್ರಮಿಸಿರುವ ಎಲ್ಲ ಮಹಾನ್ ನಾಯಕರಿಗೆ ನನ್ನ ನಮನಗಳು. ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಹೆಮ್ಮೆಯಿಂದ ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇವತ್ತು ಬಹಳ ಮುಖ್ಯ ಸಂತೋಷ ಇತ್ತೀಚೆಗೆ ಏನಂದ್ರೆ ಡಾಕ್ಟರ್ ರೆಹಮತ್ ತರೀಕೆರೆ ಅವರು ತರೀಕೆರೆಯಲ್ಲಿ ಬೆಳೆದ್ರು. ಅವರೇನು ಬಹಳ ಜೀವನ ಮಾಡದೆ ಕಷ್ಟ ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ತರೀಕೆರೆ ರೆಹಮತ್. ಹಳ್ಳೆ ಕಟ್ಟಡ ಅಂತ ಹೇಳಿದ್ರಲ್ಲ, ಅದು ಮಾಡ್ತಾ ಇದ್ರು. ಮತ್ತೆ ಕಬ್ಬಿಣವನ್ನು ಹದ ಮಾಡಿಬಿಟ್ಟು ಕುಡ್ಲು ಅಂತದೆಲ್ಲ ಮಾಡ್ಕೊಡ್ತಾ ಇದ್ರು ಅವ್ರ ತಂದೆ. ಅಂತಹ ವ್ಯಕ್ತಿ ಇಲ್ಲಿಯೇ PUC ಹೈಸ್ಕೂಲ್ ಎಲ್ಲ ಮುಗಿಸಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಡಿಗ್ರಿ ಮಾಡಿ, ನಂತರ MA ಮಾಡಿ, ಅಲ್ಲೂ ಗೋಲ್ಡ್ ಮೆಡಲ್ ತಗೊಂಡ್ರು. MA ಮಾಡಿಬಿಟ್ಟು ಕನ್ನಡದಲ್ಲಿ, ಮುಸ್ಲಿಂ ವ್ಯಕ್ತಿ ಕನ್ನಡದಲ್ಲಿ MA ಮಾಡಿಬಿಟ್ಟು 8 ಗೋಲ್ಡ್ ಪ್ರಶಸ್ತಿ ತಿಳ್ಕೊಂಡ್ರು. ನಿಜವಾಗ್ಲೂ ಕೂಡ ಇಡೀ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ ರೆಹಮತ್ ತರೀಕೆರೆ ಅವರು. ಅವರು ಲೇಖಕರು, ವಿಮರ್ಶಕರು, ಕಾದಂಬರಿಕಾರರು, ಕವಿತೆಗಳನ್ನು ಬರೆದಿರ್ತಕ್ಕಂಥವ್ರು. ಅವರಿಗೆ ಅನೇಕ ಪ್ರಶಸ್ತಿಗಳು ತಮ್ಮ ಸಾಹಿತ್ಯಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ ಅಂದ್ರೆ ತುಂಬಾ ಸಂತೋಷ. ಇಂಥವರಿಗೆ ನಮ್ಮ ಸರ್ಕಾರ ಅವರು ಗುರ್ಸಿ ಪ್ರಶಸ್ತಿ ಕೊಟ್ಟರು ತುಂಬಾ ಸಂತೋಷ ವಿಚಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಜಿಗಳನ್ನ ತೆಗೆದುಕೊಂಡಿದ್ರೆ ಖಂಡಿತ ಅವರಿಗೆ ಸಿಕ್ಕಿರಲಿಲ್ಲ. ಅಂತ ಅರ್ಜಿ ಕೊಡತಕ್ಕಂಥವ್ರು ಬಹಳ ಪ್ರತಿಭಾವಂತರು, ಸಾಧನೆ ಮಾಡಿರ್ತಕ್ಕಂಥವ್ರು. ಅವ್ರು ನಾವು ಅರ್ಜಿ ಕೊಡೋದಿಲ್ಲಪ್ಪ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯ ಯಾರು ಅರ್ಜಿನೂ ಬೇಕಾಗಿಲ್ಲ, ಅವ್ರ ಅರ್ಜಿ ಅವಶ್ಯಕತೆ ಇಲ್ಲ, ನಾವು ಅವ್ರಿಗೆ ಮುಗಿಸೋಣ ಅಂತಕ್ಕಂಥದ್ದು ತುಂಬಾ ಸಂತೋಷ ವಿಷಯ. ಅದಕ್ಕೋಸ್ಕರ ನಾನು ನಮ್ಮ ಸರ್ಕಾರಕ್ಕೆ ಮತ್ತು ರೆಹಮತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಟ್ಟಿದ್ದೇನೆ. ಸಾಹಿತ್ಯ ಕ್ಷೇತ್ರದ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಕೂಡ ನಮ್ಮ ಕನ್ನಡದಲ್ಲಿ ತೆಗೆದುಕೊಂಡಿದ್ದಾರೆ. ಅದು ಕೂಡ ಹೆಮ್ಮೆಯ ವಿಚಾರ. ಬಾನು ಮುಸ್ತಾಕ್ ಅವರಿಗೆ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ, ಅದು ಸಾಹಿತ್ಯಕ್ಕೋಸ್ಕರ ಕೊಡ್ತಕ್ಕಂಥ ಪ್ರಶಸ್ತಿ. ಅದು ಕೂಡ ನಮ್ಮ ಕನ್ನಡಿಗರಿಗೆ ಸಿಕ್ಕಿರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಇವತ್ತು ನಮ್ಮ ಕನ್ನಡ ಭಾಷೆ 2000 ವರ್ಷಗಳಿಗಿಂತ ಹಳೆಯದಾದ ಕನ್ನಡ ಭಾಷೆ. ಕದಂಬರು, ರಾಷ್ಟ್ರಕೂಟರು, ರನ್ನ, ಪಂಪ
ಇವರಂತ ಪೋಷಿಸಿದಂತ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸ ಕನ್ನಡ. ನಮ್ಮ ಸಂವಿಧಾನದಲ್ಲಿ 22 ಭಾಷೆಗಳನ್ನ ಅವರು ಅಂಗೀಕರಿಸಿದ್ದಾರೆ. ಅದರಲ್ಲಿ 22 ಭಾಷೆಯಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡ ಅಂದ್ರೆ ನಮ್ಮ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿ. ರಾಷ್ಟ್ರದಲ್ಲಿ ಒಟ್ಟು ಹಿಂದಿಗೆ 11, ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ಕನ್ನಡಕ್ಕೆ ತಮಿಳುನಾಡಿಗೆ 3, ಬಂಗಾಳಿಗೆ 5, 6 ಈ ತರ. ಹಿಂದಿ ತುಂಬಾ ಜನ ಭಾಷೆ ಬಳಸ್ತಿದ್ರೆ ಅದಕ್ಕೆ 11 ಸಿಕ್ಕಿದೆ. ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು ನಿಜಾಲು ಕೂಡ ತುಂಬಾ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಲ್ಮಿಡಿ ಶಾಸನ ಬಹಳ ಹಳೆಯ ಶಾಸನ ಅಂತ ಎಲ್ಲರೂ ಹೇಳ್ತಿದ್ರೆ, ಆದ್ರೆ ಇತ್ತೀಚೆಗೆ ಸಂಶೋಧನಾಕಾರರು ಅದಕ್ಕಿಂತ 100 ವರ್ಷ ಹಳೆಯದಾದಂತಹ ಶಿಕಾರಿಪುರದ ತಾಳಗುಂದ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಳಗುಂದದಲ್ಲಿ ಶಾಸನವನ್ನು ಸಿಕ್ಕಿದೆ. ಹಲ್ಮಿಡಿ ಶಾಸನಕ್ಕಿಂತ 100 ವರ್ಷ ಹಿಂದಿನ ಶಾಸನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ದು ತುಂಬಾ ಪ್ರಾಚೀನ ಭಾಷೆ. ಸುಮಾರು 99.99% ಅಷ್ಟೊತ್ತಿಗೆ ಅದು ವಿಶಿಷ್ಟವಾಗಿ ತರ್ಕಬದ್ಧವಾಗಿ ಇದೇ ನಮ್ಮ ಕನ್ನಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿನೋಬ ಭಾವೆಯವರು ನಮ್ಮ ಕನ್ನಡವನ್ನ ಲಿಪಿಗಳ ರಾಣಿ ಅಂತ ಹೇಳಿರೋದು ಎಲ್ಲರಿಗೂ ಕೂಡ ಸಂತೋಷ. ಯಾಕಂದ್ರೆ ಲಿಪಿಗಳ ರಾಣಿ ಈ ಕನ್ನಡ ಭಾಷೆ ಅಂತ ಹೇಳ್ತಿದ್ದಾರೆ. ಹಲವಾರು ಭಾಷೆಗಳಿಗೆ ಹಿಂದಿ ಇರ್ಬೋದು, ಅದು ಕೂಡ ಇನ್ನೊಂದು ಭಾಷೆಗಳಿಂದ ನಿರ್ಮಿತ ಆಗಿದ್ದು. ಎಲ್ಲರೂ ಇಷ್ಟಪಡ್ತಕ್ಕಂಥ ಏನು ಇಂಗ್ಲಿಷ್ ಭಾಷೆ, ಅದು ಕೂಡ ಲ್ಯಾಟಿನ್ ನಿಂದ ಬಂದಿರತಕ್ಕಂಥ ಭಾಷೆ. ತನ್ನದಾದ ಭಾಷೆಯನ್ನ ನಾವು ತನ್ನದಾದ ಭಾಷೆ ಬರವಣಿಗೆ ಓದೋದು ಎಲ್ಲದೂ ಕೂಡ ಕನ್ನಡದಲ್ಲಿ ಇರೋದು ಹೆಮ್ಮೆಯ ವಿಚಾರ. ಅಶೋಕ ತಮ್ಮ ಬೊಮ್ಮಾಗಿರಿಯಲ್ಲಿ ಕ್ರಿಸ್ತ ಪೂರ್ವಕ್ಕಿಂತ ಮುಂಚೆ ಅವರು ಕನ್ನಡವನ್ನ ಬಳಸಿದ್ರು. ತನ್ನ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾವುದೇ ಮಗುಗೆ ಯಾರು ಭಾಷೆಯನ್ನ ಹೇಳ್ಕೊಡೋದಿಲ್ಲ, ಹೇಳ್ಕೊಡ್ತಾರಿಲ್ಲ, ಯಾರು ಹೇಳ್ಕೊಡೋದಿಲ್ಲ. ಅದು ಅನುಸರಣೆ ಮಾಡಿ ಕಲಿತಿದೆ. ಅದನ್ನ ತಾಯ್ನಾಡು ಭಾಷೆ, ಮದರ್ ಟಂಗ್ ಅಂತ ಹೇಳ್ತಾರೆ. ಯಾವ ವೆಂಕಟೇಶ್ ಧಾರವಾಡ ಹೇಳ್ತಿದ್ದಾರೆ ನೋಡಲಿ. ಯಾವ ತಾಯಿ ಕೂಡ ಮಕ್ಕಳಿಗೆ ಭಾಷೆಯನ್ನು ಹೇಳ್ಕೊಡೋದಿಲ್ಲ. ಅವರೆಲ್ಲ ಅನುಕರಣೆ ಮುಖಾಂತರ ಭಾಷೆಯನ್ನ ಕಲಿತಾರೆ. ಇನ್ನೊಂದು ವ್ಯವಹಾರಿಕ ಭಾಷೆ. ವ್ಯವಹಾರಿಕ ಭಾಷೆಗೆ ನಮ್ಮ ತರೀಕೆಯಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಮನೆಯಲ್ಲಿ ಮುಸ್ಲಿಮ್ಸ್ ಮಾತಾಡ್ತಾರೆ. ಮನೆಯಿಂದ ಹೊರಗೆ ಹೆಜ್ಜೆ ಇದ್ದ ತಕ್ಷಣ ಕನ್ನಡ. ಆ ಭಾಷೆ ವ್ಯವಹಾರಿಕ ಭಾಷೆ. ಯಾವುದೇ ಮಗುಗೆ ನಾವೇನೇ ಹೇಳ್ಕೊಡ್ಬೇಕು ಅಂದ್ರೆ ಒಂದು ಮದರ್ ಟಂಗ್ ಅಲ್ಲಿ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ವ್ಯವಹಾರಿಕ ಭಾಷೆ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಎಲ್ಲ ಮಕ್ಕಳಿಗೂ ನಮ್ಮಲ್ಲಿ ಉರ್ದು ಮಾತಾಡ್ತಾರೆ, ಅವರೆಲ್ಲ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅದೇ ರೀತಿ ಮನೆಯಲ್ಲಿ ತಮಿಳ್ ಮಾತಾಡ್ತಾರೆ, ಹೊರಗಡೆ ಕನ್ನಡ ಮಾತಾಡ್ತಾರೆ. ಸೊ ನಾವು ಯಾವುದನ್ನ ಹೇಳ್ಕೊಡ್ಬೇಕಿದ್ರು ಕೂಡ ಮದರ್ ಟಂಗ್ ಮತ್ತು ವ್ಯವಹಾರಿಕ ಭಾಷೆಯಲ್ಲೇ ಹೇಳ್ಕೊಟ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ನಾನೊಂದು ಶಾಲೆ ಉದ್ಘಾಟನೆ ಹೋಗಿದ್ದೆ, LKG, ಅದೇ ವರ್ಷ ಪ್ರಾರಂಭ ಕಾಲೇಜು. ಅಲ್ಲಿ ಗೊತ್ತಿರೋ ಒಬ್ಬರಿಗೂ ಇಂಗ್ಲಿಷ್ ಗೊತ್ತಿಲ್ಲ ಪಾಪ, ಎಲ್ಲ ಮಕ್ಕಳು ತಾಯಿಗೂ ಗೊತ್ತಿಲ್ಲ. ಆ ಮೇಡಮ್ ಮಕ್ಕಳು ಪೂರ್ತಿ ಇಂಗ್ಲಿಷ್ ಮಾತಾಡೋದು, ಯಾರು ಏನು ಅರ್ಥ ಆಗಿಲ್ಲ. ಹೆಂಗೆ ಅರ್ಥ ಆಗುತ್ತೆ ಮಕ್ಕಳಿಗೆ? ವರ್ಷದಲ್ಲಿ ಅರ್ಥ ಆಗತಕ್ಕಂಥ ಭಾಷೆಯಲ್ಲಿ ನಾವು ಅಟ್ಲೀಸ್ಟ್ ಒಂದು 10 ವರ್ಷ ತನಕ ಕನ್ನಡವನ್ನು ಕಲಿಬೇಕು. ಪ್ರತಿ ವರ್ಷ ನಾವು ಕನ್ನಡವನ್ನ ಕಲಿತ್ರೆ ನಮಗೆ ಮಕ್ಕಳು ಅಷ್ಟೊಂದು ಸ್ಟ್ರೆಂತ್ ಆಗೋದಿಲ್ಲ, ಅಷ್ಟೊಂದು ಕಷ್ಟ ಆಗೋದಿಲ್ಲ. ದಿನನಿತ್ಯ ಮಾತಾಡೋಂಥ ಭಾಷೆಯಲ್ಲಿ ನಾವು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ಬೇಕು. ಇಂಗ್ಲಿಷ್ ತುಂಬಾ ಅವಶ್ಯಕತೆ ಇದೆ. ನಾವೆಲ್ಲ ABCD ಕಲಿತಿದ್ದು ಯಾವಾಗಪ್ಪ ಅಂದ್ರೆ ನಾವು 5ನೇ ಕ್ಲಾಸಿಗೆ ಬಂದಾಗ. ಒಂದು A ಫಾರ್ ಆಪಲ್, B ಫಾರ್ ಬ್ಯಾಟ್ ಅಂತ. ಇವತ್ತು ಮಾತಾಡಕ್ ಬಂದಂಗೆ ನಾವೆಲ್ಲ A ಫಾರ್ ಆಪಲ್, B ಫಾರ್ ಬ್ಯಾಟ್ ಅಂತ ಮಕ್ಕಳು ಹೇಳ್ತೇವೆ. ಸಂತೋಷ. ಇವತ್ತು ಇಂಟರ್ನ್ಯಾಷನಲ್ ನಮ್ಗೆ ಬೇಕಾಗಿರತಕ್ಕಂಥದ್ದು ಒಂದು ಭಾಷೆ ಬೇಕು, ಕಲೀಲಿ. 1ನೇ ಕ್ಲಾಸಿಂದನೇ ಕಲೀಲಿ. ಆದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನಾದ್ರೂ ಕನ್ನಡ ಇರಲೇಬೇಕು, ಕಲಿಯಲೇಬೇಕು, ಬರೀಲೇಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ. ಮುಂಚೆ ನಾವು ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಇಂಗ್ಲಿಷ್ ಬರ್ತಿತ್ತು, ನಂತರ ಕನ್ನಡ ಬರ್ತಾ ಇದೆ.
ಇವತ್ತು ಜಡ್ಮೆಂಟ್ಸು ಕೂಡ ಕೆಲವು ಕನ್ನಡದಲ್ಲಿ ಬರ್ತಿದೆ, ಎಲ್ಲವೂ ಕೂಡ ಜಡ್ಮೆಂಟ್ಸ್ ಕನ್ನಡ ಬಂದ್ರೆ ಒಳ್ಳೇದು ಅಂತಕ್ಕಂಥದ್ದು. ಯಾವಾಗ ನಾವು ಭಾಷೆ ಉಳಿಸಿ ಅದನ್ನು ಬಳಸ್ಬೇಕು, ಬರೆಯೋದನ್ನು ಬಳಸ್ಬೇಕು, ಮಾತಾಡೋದನ್ನು ಬಳಸ್ಬೇಕು. ಬೆಂಗಳೂರು ಎಲ್ಲ ಅಂಗಡಿಗಳು ಇಂಗ್ಲಿಷ್ ಅಂತಾರೆ, ಕನ್ನಡ ಮಾತಾಡ್ತಾರೆ, ಅರ್ಥ ಆಗುತ್ತೆ ಎಲ್ಲರಿಗೂ, ಯಾರಿಗೂ ಅರ್ಥ ಆಗಲ್ಲ ಅಂತಲ್ಲ. 99% ಬೆಂಗಳೂರಾಗಿರೋ ಜನ ಕನ್ನಡ ಅಂತ ಮಾತಾಡಕ್ಕೆ ಬರೋದು ಅರ್ಥ ಆಗ್ತದೆ. ಇವರೇ ಅವ್ರ ಭಾಷೆ ನಾವೇ ಟರ್ನ್ ಆಗ್ಬಿಡೋದು, ಇಂಗ್ಲಿಷ್ ಮಾತಾಡೋದು, ಹಿಂದಿ ಮಾತಾಡೋದು, ಅವೆಲ್ಲ ಆಗ್ಬಾರ್ದು. ಯಾಕೆ ಹೇಳ್ತೀವಿ ಅಂದ್ರೆ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದ್ರೆ ನಾವು ಕನ್ನಡವನ್ನ ಬಳಸಬೇಕು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಾವೆಲ್ಲ ತುಂಬಾ ಇಂಗ್ಲಿಷ್ಗೆ ವ್ಯಾಮೋಹರಾಗಿದ್ದೇವೆ, ಅದನ್ನು ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ನಮ್ಮ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಏನು ಗ್ಯಾರಂಟಿಗಳಿತ್ತು ಅಷ್ಟು ಗ್ಯಾರಂಟಿಗಳು ಇವತ್ತು ಕೂಡ ಕೊಡ್ತಾ ಬಂದಿದೆ. ಹೇಳ್ತಾ ಇದ್ರೆ ಕರೆಂಟೇ ಸಿಗೋದಿಲ್ಲ, ಕರೆಂಟ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರು. ದಿವಾಳಿ ಆಗತ್ತೆ ಸರ್ಕಾರ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಸಂಬಳ ಕೊಡಕ್ಕೂ ಆಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಎಲ್ಲಾ ಸರ್ಕಾರ ನೌಕರರಿಗೆ ಸಂಬಳವನ್ನ ಜಾಸ್ತಿ ಮಾಡಿದೆ ನಮ್ಮ ಸರ್ಕಾರ. ಇವತ್ತು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಹೊಸದಾಗಿ ಹಕ್ಕುಪತ್ರವನ್ನು ಕೊಟ್ಟರು. ಅದಕ್ಕೆ ಹೆಚ್ಚಿನ ಫಲ ನನ್ನದು, ನಮ್ಮ ತನಿಖೆಯಿಂದ ಆಗಿದೆ ಎಂದು ತಪ್ಪಾಗಲಾರದು. ಹಲವಾರು ಭಾಷೆಗಳನ್ನ ಹಲವಾರು ಬಾರಿ ವಿಧಾನಸಭೆಯಲ್ಲಿ ನಾನು ಏನು ಹಕ್ಕುಪತ್ರ ಕೊಡ್ತಕ್ಕಂಥದ್ದು, ಈ ಖಾತೆ ಮಾಡ್ತಕ್ಕಂಥದ್ದು ಇವೆಲ್ಲರೂ ಬೇಕು. ಹಲವಾರು ಸರಿ ಮಾತಾಡಿಕೊಂಡು ಒಂದು ಅಮೆಂಡ್ಮೆಂಟ್ ಆಗಿ ವಿಚಾರವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ, ನಮ್ಮ ಜಿಲ್ಲೆಯ ಸಿಇಒ ಕರೆದು ಅನೇಕ ಬಾರಿ ಮೀಟಿಂಗ್ ಮಾಡಿ ನನ್ನನ್ನು ಕರೆದು ಹೇಳಿದಾಗ ಇವತ್ತು ಸುಮಾರು 10,000 ನಮ್ಮ ಕ್ಷೇತ್ರದಲ್ಲಿ ಜನರಿಗೆ ಈ ಖಾತೆಗಳಿರಲಿಲ್ಲ. 10,000 ಕುಟುಂಬಗಳಿಗೆ ಸುಮಾರು ಈಗಾಗಲೇ ನಮ್ಮ ತಹಶೀಲ್ದಾರ್ ಮತ್ತು AC DC ಮತ್ತು ಸರ್ಕಾರದಿಂದ ಇವತ್ತು ಸುಮಾರು 5,000 ಜನಕ್ಕೆ ಈಗಾಗಲೇ ಕೊಡ್ತಕ್ಕಂಥ ಈ ಖಾತೆಗಳನ್ನ ಕೊಡ್ತಕ್ಕಂಥದ್ದು ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಇನ್ನೂ ಉಳಿದ ಜನರು ಕೂಡ ಖಾತೆಗಳನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಎಕ್ಸ್ಟೆನ್ಷನ್ ಆಫ್ ಗ್ರಾಮ ಠಾಣ, ಆಮೇಲೆ ಎಲ್ಲವನ್ನೂ ಕೂಡ ನಾವು ಜಾರಿಗೆ ತಂದು ಇವತ್ತು ತುಂಬಾ ಜನಕ್ಕೆ ಪತ್ರಗಳನ್ನ ಕೊಡ್ತಾ ಇದ್ದೀವಿ ಮಾತುಗಳನ್ನ ಹೇಳ್ತಾ ಉಪವಿಭಾಗಾಧಿಕಾರಿಗಳಿಗೂ ಸರ್ವರನ್ನ ಸ್ವಾಗತಿಸಿದಂತ ಮಾನ್ಯ ದಂಡಾಧಿಕಾರಿಗಳಿಗೂ ಉಪವಿಭಾಗಾಧಿಕಾರಿಗಳಿಗೂ ಸರ್ವರನ್ನ ಸ್ವಾಗತಿಸಿದಂತ ಮಾನ್ಯ ದಂಡಾಧಿಕಾರಿಗಳಿಗೂ ಇದೀಗ ಮಾನ್ಯ ಶಾಸಕರಿಂದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ನುಡಿ. ಸಕ್ರಿಯ ಕಾರ್ಯನಿರತ ಸಂಘಟನೆ ನಾಡಿಗೆ ಅಭಿವೃದ್ಧಿಗೆ ಸಮಗ್ರ ಸಾಮರಸ್ಯ ಸೌಹಾರ್ದತೆ ಸಹೋದರತೆಗಾಗಿ ಸಂಘಟನೆಯು ನಿರಂತರ ರಚನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅವಿರತವಾಗಿ ಶ್ರಮಿಸಿದ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಲತಾರವರನ್ನು ಸ್ವಚ್ಛತಾ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವ ಬಗ್ಗೆ ಗುರುತಿಸಿ ಸನ್ಮಾನಿಸಲಾಗುತ್ತಾ ಇದೆ. ಶ್ರೀ ಅರುಣಾ ಅವರನ್ನು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸಿದ ರೀತಿ ಕರ್ತವ್ಯ ಪರತೆಯನ್ನ ನೋಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ಸೈಯದ್ ರಫೀಕ್ ರವರನ್ನು ಪಾರಂಪರಿಕ ವೈದ್ಯ ಚಿಕಿತ್ಸಾ ಪದ್ಧತಿಯಲ್ಲಿ ನಂಬಿಕೆ ಇಟ್ಟು ಸಾಮಾನ್ಯ ರೋಗಗಳಿಂದ ಹಿಡಿದು ಗಂಭೀರ ಸ್ವರೂಪದ ಕಾಯಿಲೆಗಳಿಗೆ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಬೇಗನೆ ಬಂದು ನಿಮ್ಮ ನೆನಪಿನ ಕಾಣಿಕೆಯನ್ನ ಪಡೆದುಕೊಳ್ಳಿ ಬೊಂಬೆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ಬಹುಮಾನ ವಿತರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದವರು ನಡೆಸಿ ಬಹುಮಾನವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮೊದಲ ಬಹುಮಾನವನ್ನ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್, ದ್ವಿತೀಯ ಬಹುಮಾನವನ್ನ ಶ್ರೀಮತಿ ನಾಗರಾಜ್ ಶೇಷಮೂರ್ತಿ, ತೃತೀಯ ಬಹುಮಾನವನ್ನ ಶ್ರೀಮತಿ ಕುಸುಮಾ ಕೃಷ್ಣಮೂರ್ತಿ ಅವರು ಪಡೆದುಕೊಂಡಿರ್ತಾರೆ. ದಯಮಾಡಿ ಈ ಮೂವರು ಒಂದು ಬಹುಮಾನವನ್ನ ಪಡೆದುಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸರಿ ಈ ಕಡೆ ನೋಡಿ ಸರ್. ಹೈಸ್ಕೂಲ್ ವಿಭಾಗದಲ್ಲಿ ಅರುಣೋದಯ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಪ್ರಥಮ ಬಹುಮಾನವನ್ನ ಶ್ರೀ ಸಾಯಿ ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆಯ ಮಕ್ಕಳು ದ್ವಿತೀಯ ಬಹುಮಾನವನ್ನ, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ವಿಭಾಗದ ಪ್ರೌಢಶಾಲೆಯ ಮಕ್ಕಳು ತೃತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಆ ಮಕ್ಕಳಿಗೆ ಅಭಿನಂದನೆಗಳನ್ನ ತಿಳಿಸಲಾಗ್ತಿದೆ.